ಕುಮಾರಸ್ವಾಮಿ ಅವರ ಹೇಳಿಕೆ ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದಿದೆ ಅಂತೇಳಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತದೆ. ಈ ನಿಟ್ಟಿನಲ್ಲಿ ಮಹಿಳಾ ಆಯೋಗದಿಂದ ಯಾವ ರೀತಿಯ ರಾಜಕಾರಣಿಗಳು ಜನಪ್ರತಿನಿಧಿಗಳು ಜನರ ಶ್ರೇಯಸ್ಸನ್ನು ಒಳಿತನ್ನು ಕಾಪಾಡಬೇಕಾಗಿರೋರು. ಅವರೇ ಸಭೆ ಸಮಾರಂಭಗಳಲ್ಲಿ ವೋಟ್ ಸಲುವಾಗಿ ಅದು ಹೆಣ್ಣನ್ನು ಉಪಯೋಗ ಮಾಡಿಕೊಂಡು ಹೆಣ್ಣಿನ ಬಗ್ಗೆ ಆಕ್ಷೇಪಾರ್ಹ ಅಪಮಾನಕರ ಹೇಳಿಕೆಗಳನ್ನು ಕೊಡುವುದು ಎಷ್ಟು ಸೂಕ್ತ? ಹೆಣ್ಣು ಅವತ್ತಿನಿಂದನೂ ಇವ್ರಿಗೆ ಹೇಗೆ ಬೇಕೋ ಹಾಗೆ ಮಾತಾಡೋದಕ್ಕೆ ಇವತ್ತು ಸಾಧ್ಯ ಇಲ್ಲ. ಇವತ್ತು ಕಾನೂನು ಭಾಳ ತುಂಬ ಸ್ಟ್ರಿಕ್ಟ್ ಆಗಿದೆ ಕಾನೂನು. ಸೊ ಇವತ್ತು ಯಾರೇ ಈ ಥರ ಕೀಳು ಮಟ್ಟದ ಭಾಷೆಯನ್ನು ಹೆಣ್ಣಿನ ಮೇಲೆ ಉಪಯೋಗ ಮಾಡಬೇಕು ಅನ್ನೋರು ಎಚ್ಚರಿಕೆ ವಹಿಸಬೇಕು. ಯಾಕೆ ಅಂತಂದರೆ ಇದು ಏನಾದರೂ ಭಾಳ ಸೀರಿಯಸ್ ಆಗಿ ಕನ್ವರ್ಟ್ ಆಯಿತು ಅಂದರೆ ಇದು ಜೈಲು ಮತ್ತು ಫೈನು ಎರಡೂ ಇದೆ. ಯಾರನ್ನೇ ಸಹ ಅಪಮಾನ ಮಾಡಿಕೂಡ್ದು ಕಾನೂನು ಅಡಿ ಪ್ರಕಾರನೂ ಸಹ. ಅವರು ಉಪಯೋಗ ಮಾಡಿರುವಂಥ ಪದಗಳು ಹೆಣ್ಣನ್ನು ಅವಮಾನ ಮಾಡುವಂಥ ಪದಗಳು. ಅದು ಸಭೆಯಲ್ಲಿ ಒಬ್ಬರು ಪೆಗ್ ಹಾಕಿ ಮಲ್ಕೊಳ್ತಾಳೆ ಹೆಣ್ಣುಮಗಳು ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಬ್ಬರು ಗ್ಯಾರಂಟಿ ಕೊಟ್ಟಿರೋ ದುಡ್ಡು ತಗೊಂಡು ತಾಯಂದ್ರು ದಾರಿ ತಪ್ತಾ ಇದ್ದಾರೆ ಅಂದರೆ ಏನರ್ಥ? ನೀವು ಎಲ್ಲಿಗೆ ಆ ಅರ್ಥವನ್ನು ಕಲ್ಪಿಸ್ತಾ ಇದ್ದೀರಾ? ಯಾವುದೇ ಸರ್ಕಾರ ಇರಲಿ, ಇದು ಕಾಂಗ್ರೆಸ್ಸು BJP ಅನ್ನೋದು ಯಾವುದೂ ಇಲ್ಲ. ನಾನಿಲ್ಲಿ ಪಕ್ಷಾತೀತವಾಗಿ ಕೂತ್ಕೊಂಡು ಆಯೋಗದಲ್ಲಿ ನಾನು ನಿಮಗೆಲ್ಲರಿಗೂ ಸಮಂಜಸ ಕೊಡ್ತಾ ಇರೋದು. ಅದು ಯಾವುದೇ ಸರ್ಕಾರ ಇರಲಿ, ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿ ಹೆಣ್ಣನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಬಲೆಯನ್ನ ಮಾಡುವುದು ಪ್ರತಿಯೊಂದು ಸರ್ಕಾರದ ಒಂದು ಗುರಿ. ಮಾಡಲೇಬೇಕು. ಇನ್ನು ಸಂವಿಧಾನದ ಚೌಕಟ್ಟಿನಲ್ಲೂ ಸಹ ಅದೇ ಹೇಳ್ತಾರೆ. ಸೊ ಸಂವಿಧಾನ ಇಟ್ಕೊಂಡು ಪ್ರಮಾಣ ಮಾಡಿ ನೀವು ಬಂದು ರಾಜಕಾರಣ ಮಾಡ್ತೀರಾ. ಅದ್ರ ಮೇಲೆ ನೀವು ಹೆಣ್ಣನ್ನ ಈ ಥರ ಮಾತಾಡೋದು ಎಷ್ಟು ಸೂಕ್ತ, ಎಷ್ಟು ನ್ಯಾಯ? ಇದು ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ಆಗಲಿ. ಇನ್ನೊಂದು ಸಲ ನೀವು ಸಭೆ ಸಮಾರಂಭಗಳು ಎಲ್ಲಾದರೂ ಅಲ್ಲಿ ಹೆಣ್ಣನ್ನು ನೀವು ಇಷ್ಟು ಈಸಿಯಾಗಿ ನೀವು ತಗೊಂಡು ಮಾತಾಡ್ತೀರಾ ಅಂತಂದರೆ ನಿಮಗೊಂದು ಸಮನ್ಸ್ ಜಾರಿ ಆಗಲೇಬೇಕು. ಆಮೇಲೆ ನೀವೆಲ್ಲರೂ ಇದರಿಂದ ಒಂದು ಪಾಠ ಕಲಿಬೇಕು. ಯಾರೇ ಆಗಲಿ, ಪಕ್ಷಾತೀತವಾಗಿ ಯಾರೇ ಆಗಲಿ, ಹೆಣ್ಣನ್ನು ನಿಮ್ಮ ರಾಜಕೀಯ ಲಾಭಕ್ಕೆ, ನಿಮ್ಮ ಲಾಭಕ್ಕೆ ಉಪಯೋಗ ಮಾಡ್ಕೊಳ್ಕೂಡ್ದು. ನಾನೊಬ್ಳು ಮಹಿಳೆಯಾಗಿ, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನೀಗ ಕುಮಾರಸ್ವಾಮಿ ಮತ್ತು ಸಂಜಯ್ ಪಾಟೀಲ್ ಇಬ್ಬರಿಗೂ ನೋಟಿಸ್ ಕಳಿಸ್ತಾ ಇದ್ದೀನಿ. ಅವರು 7 ದಿನಗಳಲ್ಲಿ ಮಹಿಳಾ ಆಯೋಗಕ್ಕೆ ಖುದ್ದಾಗಿ ಬಂದು ಹಾಜರಾಗಿ ಅದರ ವಿವರಣೆಯನ್ನು ಕೊಡಬೇಕು. ಎರಡನೇದು, ಬೆಳಗಾಂ DCP ಮತ್ತು ತುಮಕೂರು SP ಇಬ್ಬರಿಗೂ ನಾವು ನಾನು ದಾಖಲು ಮಾಡ್ಕೊಂಡಿರೋದನ್ನು ಅವರಿಗೆ ಕಳಿಸಿ ಅಲ್ಲಿ ಅವ್ರಿಗೆ ಆ್ಯಕ್ಷನ್ ಸೂಕ್ತವಾದ ಕ್ರಮ ತಗೊಳ್ಳಿಕ್ಕೆ ಸಹ ನಾನು ಆದೇಶ ಮಾಡ್ತಾ ಇದ್ದೀನಿ. 509 IPC ಸೆಕ್ಷನ್ ಪ್ರಕಾರ ಡಿರೋಗೇಟ್ರಿ ರಿಮಾರ್ಕ್ಸ್ ಅಂದರೆ ಹೇಗಂದರೆ ಹಾಗೆ ಮಾತಾಡೋದು, ಅವಮಾನ ಮಾಡುವಂಥದ್ದು, ಆಕ್ಷೇಪಾರ್ಹ ಪದಗಳನ್ನು ಉಪಯೋಗ ಮಾಡೋದು ಆ ಸೆಕ್ಷನ್ ಅಡಿ ತಪ್ಪು ಕಾನೂನು ಪ್ರಕಾರ. ಅದು ಎಲ್ರಿಗೂ ಗೊತ್ತಿರಬೇಕು. ತಮ್ಮ ಲಾಭಕ್ಕೆ ಒಂದು ಹೆಣ್ಣನ್ನು ಅಷ್ಟು ಕೀಳುಮಟ್ಟವಾಗಿ ಮಾತಾಡೋದು ಸರಿಯಲ್ಲ. ಈಗ ಕಾನೂನು ಭಾಳ ಕ್ಲಿಷ್ಟವಾಗಿದೆ, ಯಾರನ್ನೂ ಬಿಡೋದಿಲ್ಲ. ಸೊ ಹಾಗಾಗಿ ಮತ್ತೆ ನಮ್ಮ ಆಯೋಗದ ಒಂದು ಅಧಿನಿಯಮದ ಪ್ರಕಾರ ಸಹ ಆಯೋಗದ 10A ಸೆಕ್ಷನ್ ಪ್ರಕಾರ ಅವರನ್ನು ಖುದ್ದಾಗಿ ಆಯೋಗಕ್ಕೆ ಬಂದು ಹಾಜರಾಗಿ ಅವರು ತಮ್ಮ ವಿವರಣೆಯನ್ನು ಯಾಕೆ ಮಾತಾಡಿದ್ದಾರೆ, ಏನಕ್ಕೆ ಮಾತಾಡಿದ್ರು, ಖುದ್ದಾಗಿ ವಿವರಣೆಯನ್ನು ಕೊಡಬೇಕು. 7 ದಿನಗಳನ್ನು ಗಡುವನ್ನು ಕೊಟ್ಟು ಅವ್ರಿಗೆ ನೋಟಿಸ್ನ ಕಳಿಸ್ತಾ ಇದ್ದೀವಿ.